ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಒಬ್ಬ ಯುವ ರಾಜಕೀಯ ನಾಯಕಿ ಮತ್ತು ಅವರ ಜೀವನದಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆಯ ಬಗ್ಗೆ ಹೇಳಲಿದ್ದೇನೆ. ಈ ಕಥೆಯಲ್ಲಿ ಅಧಿಕಾರ, ಗೌರವ ಮತ್ತು ಮನುಷ್ಯ ಸಂಬಂಧಗಳ ವಿಚಿತ್ರ ತಿರುವುಗಳಿವೆ. ಕಥೆಯನ್ನು ಕೊನೆಯವರೆಗೂ ನೋಡಿ, ಇದು ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ಇತರ ರಾಜಕಾರಣಿಗಳಿಗೆ ಹೋಲಿಸಿದರೆ ದೀಪ್ತಿ ಅವರು ಬಹಳ ಯುವ ನಾಯಕಿ. ಕೇವಲ 32 ವರ್ಷದ ಅವರು ಒಬ್ಬ ದೊಡ್ಡ ಉದ್ಯಮಿಯನ್ನು ವಿವಾಹವಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೇ ತಮ್ಮ ತಂದೆಯ ರಾಜಕೀಯ ಪರಂಪರೆಯನ್ನು ಮುಂದುವರಿಸಲು ಪ್ರಾರಂಭಿಸಿದ ಅವರು ಕಠಿಣ ಪರಿಶ್ರಮದಿಂದ ರಾಜಕೀಯದಲ್ಲಿ ತಮ್ಮದೇ ಆದ ಸ್ಥಾನ ಗಳಿಸಿದ್ದರು. ಅವರು ನೋಡಲು ಸುಂದರವಾಗಿದ್ದರು. ಮಧ್ಯಮ ಎತ್ತರ ಮತ್ತು ಸ್ವಲ್ಪ ದಪ್ಪನೆಯ ಮೈಕಟ್ಟು ಅವರ ವ್ಯಕ್ತಿತ್ವಕ್ಕೆ ಗಾಂಭೀರ್ಯ ತರುತ್ತಿತ್ತು. ಅವರ ಉಡುಗೆ ತೊಡುಗೆ ಯಾವಾಗಲೂ ಸರಳವಾದ ಕುರ್ತಾ ಮತ್ತು ಲೆಗ್ಗಿಂಗ್ಸ್ ಆಗಿರುತ್ತಿತ್ತು. ನನ್ನ ಹೆಸರು ಅವಿನಾಶ್. ಆರ್ಥಿಕವಾಗಿ ಸುಧಾರಿಸುತ್ತಿದ್ದಂತೆ ನನ್ನ ಸುತ್ತಲೂ ರಾಜಕೀಯ ವ್ಯಕ್ತಿಗಳ ಓಡಾಟ ಹೆಚ್ಚಾಗಿತ್ತು. ನನ್ನ ತಂದೆ ಹಳ್ಳಿಯಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದರಿಂದ ನನಗೂ ಅನಿವಾರ್ಯವಾಗಿ ರಾಜಕೀಯಕ್ಕೆ ಎಳೆಯುವ ಪ್ರಯತ್ನಗಳು ನಡೆಯುತ್ತಿದ್ದವು. ಇದೇ ಸಮಯದಲ್ಲಿ ರಾಜ್ಯದ ಪ್ರಸಿದ್ಧ ಕಾರ್ಯಕರ್ತೆ ದೀಪ್ತಿ ಅವರು ಒಂದು ಯೋಜನೆಯ ಉದ್ಘಾಟನೆಗೆ ನಮ್ಮ ಹಳ್ಳಿಗೆ ಬರಬೇಕಿತ್ತು. ಅವರು ಗೋವಾದಿಂದ ಮುಂಬೈಗೆ ಹೋಗುವ ಹಾದಿಯಲ್ಲಿ ಈ ಕಾರ್ಯಕ್ರಮ ಇತ್ತು. ಆದರೆ ಹವಾಮಾನ ಅಥವಾ ವೇಳಾಪಟ್ಟಿಯ ಬದಲಾವಣೆಯಿಂದಾಗಿ ಅವರು ಹಿಂದಿನ ರಾತ್ರಿಯೇ ಹಳ್ಳಿಗೆ ಬರಲು ನಿರ್ಧರಿಸಿದರು. ನಮ್ಮ ಹಳ್ಳಿಯಲ್ಲಿ ಯಾವುದೇ ದೊಡ್ಡ ಹೋಟೆಲ್ ಇರಲಿಲ್ಲ. ಆಗ ಎಲ್ಲ ನಾಯಕರೂ ಸೇರಿ ನಮ್ಮ ತೋಟದ ಮನೆಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲು ನಿರ್ಧರಿಸಿದರು. ನಮ್ಮ ತೋಟದ ಮನೆ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಬೆಟ್ಟದ ಇಳಿಜಾರಿನಲ್ಲಿರುವ ಒಂದು ಬಂಗಲೆ. ಇದು ಬಹಳ ಸುರಕ್ಷಿತವಾಗಿತ್ತು, ಏಕೆಂದರೆ ಸುತ್ತಲೂ 10 ಅಡಿ ಎತ್ತರದ ಕಾಂಪೌಂಡ್ ಇತ್ತು. ನಾನು ಏಕಾಂತವಾಗಿರಲು ಬಯಸಿದಾಗಲೆಲ್ಲ ಅಲ್ಲಿಗೆ ಹೋಗುತ್ತಿದ್ದೆ. ಅಂದು ರಾತ್ರಿ ನಾನು ಅಲ್ಲಿಯೇ ಇರಲು ನಿರ್ಧರಿಸಿದ್ದೆ. ಆಗಲೇ ನನ್ನ ಕೆಲಸಗಾರ ಸೋಹಂ ಕರೆ ಮಾಡಿ ದೀಪ್ತಿ ಅವರ ತಂಗುವಿಕೆಯ ಬಗ್ಗೆ ತಿಳಿಸಿದನು. ಮೊದಲು ನಾನು ನಿರಾಕರಿಸಲು ಯೋಚಿಸಿದೆ, ಆದರೆ ಇದು ಹಳ್ಳಿಯ ಗೌರವದ ಪ್ರಶ್ನೆಯಾಗಿದ್ದರಿಂದ ಒಪ್ಪಿಕೊಂಡೆ. ದೀಪ್ತಿ ಅವರ ಜೊತೆ ಕೇವಲ ಅವರ ಚಾಲಕ ಮತ್ತು ಪಿಎ ಶ್ವೇತಾ ಮಾತ್ರ ಇದ್ದರು. ನಾನು ದೀಪ್ತಿ ಅವರನ್ನು ಭಾಷಣಗಳಲ್ಲಿ ನೋಡಿದ್ದೆ, ಆದರೆ ಇಷ್ಟು ಹತ್ತಿರದಿಂದ ನೋಡುತ್ತಿರುವುದು ಇದೇ ಮೊದಲು. ಅವರ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆಯಿತ್ತು. ನಾನು ಅವರಿಗಾಗಿ ಸ್ವಾಗತ ಕೋರಿದೆ ಮತ್ತು ರಾಮು ಅವರಿಗೆ ಊಟ ತಯಾರಿಸಲು ಹೇಳಿದೆ. ರಾತ್ರಿ 9:30 ಸುಮಾರಿಗೆ ದೀಪ್ತಿ ಅವರು ಬಂದಿಳಿದರು. ನಾನು ಅವರನ್ನು ಸ್ವಾಗತಿಸಿ ಲಿವಿಂಗ್ ರೂಮಿನಲ್ಲಿ ಕುಳಿತುಕೊಳ್ಳಲು ಹೇಳಿದೆ. ಅವರಿಗೆ ಸುಸ್ತಾದಂತೆ ಕಾಣುತ್ತಿತ್ತು. ಸ್ವಲ್ಪ ಸಮಯದ ನಂತರ ರಾಮು ನೀರು ತಂದನು. ನಾನು ಅವರನ್ನು ರಾತ್ರಿಯ ಊಟಕ್ಕೆ ಆಹ್ವಾನಿಸಿದೆ. ಆದರೆ ನಾನು ಮೊದಲು ಸ್ವಲ್ಪ ಸಂಗೀತ ಆಲಿಸಲು ಮತ್ತು ವಿಶ್ರಾಂತಿ ಪಡೆಯಲು ಬಯಸಿದೆ. ನಾನು ಬಂಗಲೆಯ ಮೇಲ್ಭಾಗದಲ್ಲಿ ಕುಳಿತು ಗಿಟಾರ್ ನುಡಿಸುತ್ತಾ ಹಾಡಲು ಕುಳಿತೆ. ಸ್ವಲ್ಪ ಹೊತ್ತಿನ ನಂತರ ದೀಪ್ತಿ ಅಲ್ಲಿಗೆ ಬಂದರು. ಅವರು ನನ್ನ ಸಂಗೀತವನ್ನು ಕೇಳಿ ಆಶ್ಚರ್ಯಚಕಿತರಾದರು. ಅದ್ಭುತ, ನೀವು ತುಂಬಾ ಚೆನ್ನಾಗಿ ಹಾಡುತ್ತೀರಿ ಎಂದು ಹತ್ತಿರ ಬಂದು ನಿಂತರು. ನಾವು ಮಾತನಾಡುವಾಗ ನಮ್ಮ ತಂದೆಯವರ ಸ್ನೇಹದ ಬಗ್ಗೆಯೂ ತಿಳಿಯಿತು. ಅಲ್ಲಿಂದ ನಮ್ಮ ಮಾತುಕತೆ ರಾಜಕೀಯ ದಾಟಿ ವೈಯಕ್ತಿಕ ಭಾವನೆಗಳ ಕಡೆಗೆ ಸಾಗಿತು. ರಾತ್ರಿ ಹೆಚ್ಚಾದಂತೆ ನಾವು ಸ್ವಲ್ಪ ಪಾನೀಯ ಸೇವಿಸಿದೆವು. ದೀಪ್ತಿ ಅವರು ತಮ್ಮ ಜೀವನದ ಒತ್ತಡಗಳ ಬಗ್ಗೆ ಹಂಚಿಕೊಂಡರು. ಸಮಯ ಕಳೆಯುತ್ತಿದ್ದಂತೆ ಅವರಿಗೆ ತಲೆ ತಿರುಗಿದಂತಾಯಿತು. ನಾನು ಅವರಿಗೆ ವಿಶ್ರಾಂತಿ ಪಡೆಯಲು ಹೇಳಿದೆ. ನಂತರ ರಾಮು ಮೂಲಕ ಅವರಿಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿದೆ. ಮಧ್ಯರಾತ್ರಿಯ ಸಮಯದಲ್ಲಿ ಅವರ ಕೊಠಡಿಯಲ್ಲಿ ಶಬ್ದ ಕೇಳಿಸಿ ನಾನು ಓಡಿ ಹೋದಾಗ ಅವರು ಬಾತ್ರೂಮಿನಲ್ಲಿ ಅಸ್ವಸ್ಥರಾಗಿ ಬಿದ್ದಿದ್ರು. ನಾನು ತಕ್ಷಣ ಅವರನ್ನು ಎತ್ತಿ ಸೋಫಾದ ಮೇಲೆ ಮಲಗಿಸಿದೆ. ಅವರ ಮುಖದ ಮೇಲೆ ಕೂದಲು ಹರಡಿತ್ತು. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಆ ಮಳೆಗಾಲದ ರಾತ್ರಿಯಲ್ಲಿ ಅನಿರೀಕ್ಷಿತವಾಗಿ ನಾವು ಭಾವನೆಗಳಿಗೆ ಒಳಗಾದೆವು. ಆ ಕ್ಷಣದಲ್ಲಿ ರಾಜಕೀಯ ಸ್ಥಾನಮಾನ ಎಲ್ಲವೂ ಮರೆತು ಹೋಗಿತ್ತು. ನಾವು ಒಬ್ಬರನ್ನೊಬ್ಬರು ತಬ್ಬಿಕೊಂಡೆವು. ದೀಪ್ತಿಯವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡರು. ಆ ರಾತ್ರಿ ಕೇವಲ ಇಬ್ಬರು ಅಪರಿಚಿತರ ಭೇಟಿಯಾಗಿರದೆ 2 ಮನಸ್ಸುಗಳ ಮಿಲನವಾಗಿತ್ತು. ಬೆಳಗ್ಗಿನ ಜಾವ ದೀಪ್ತಿಯವರು ಎಚ್ಚರವಾದಾಗ ಸ್ವಲ್ಪ ಸಂಕೋಚಪಟ್ಟರು. ಆದರೆ ನಾನು ಅವರನ್ನು ಸಮಾಧಾನಪಡಿಸಿದೆ. ಅವರು ಮುಂದಿನ 4 ದಿನ ನಮ್ಮ ಫಾರ್ಮ್ ಹೌಸ್ನಲ್ಲೇ ಉಳಿದರು. ಆ ದಿನಗಳು ನಮ್ಮ ಜೀವನದ ಮರೆಯಲಾಗದ ಸಮಯವಾಗಿತ್ತು. ನಂತರ ನಡೆದ ಚುನಾವಣೆಯಲ್ಲಿ ಅವರು ಸಂಸದೆಯಾಗಿ ಆಯ್ಕೆಯಾದರು. ಅವರು ನನ್ನನ್ನು ಭೇಟಿಯಾದಾಗ, ಅವಿನಾಶ್, ನಿಮ್ಮ ಭೇಟಿ ನನ್ನ ಜೀವನವನ್ನೇ ಬದಲಿಸಿತು ಎಂದರು.
ಸ್ನೇಹಿತರೆ, ಈ ಕಥೆ ನಮಗೆ ಹೇಳುವುದೇನೆಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಭಾವನೆಗಳಿರುತ್ತವೆ. ಸ್ಥಾನಮಾನ ಏನೇ ಇದ್ದರೂ ಪ್ರೀತಿ ಮತ್ತು ಕಾಳಜಿಯೇ ಮುಖ್ಯ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.